ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಸ್ಪಂದನ ಅವರೇ ಏನ್ ಮಾಡ್ತಾ ಇದ್ದೀರಾ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಎಷ್ಟಿದೆ ಅಂತ ದುಬೈ ಶೇಖ್ ಜೊತೆ ಚರ್ಚೆ ಮಾಡ್ತಿದ್ದೆ. ಚರ್ಚೆನಾ? ಮತ್ತೆ ಪಾತ್ರೆ ತೊಳಿತಿದ್ದೀರಾ? ಮತ್ತೆ ಕಾಣಿಸಿದ್ರು ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳಿ ಪಂಚಮಿ ಅವರೇ? ಹೋ ಹಾಗಂದ್ರ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತು ಸ್ಪಂದನ ಅವರೇ. ಅಷ್ಟಿಲ್ದೆ ಇದ್ರೆ ಈ ಮನೆ ಜನದ ಬಾಯಿ ಮುಚ್ಚಕ್ಕಾಗ್ತಿತ್ತ ಹೇಳಿ? ಪಂಚಮಿ ಅವರೇ, ನೀವ್ ಆಡೋ ಮಾತಿಗೆ ಎಷ್ಟು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಆಡೋ ಮಾತಿಗೆ ಒಂದೇ ಅರ್ಥ ಇರೋದು. ನಾನು ಇಲ್ಲಿ ಯಾರನ್ನೂ ಗೆಲ್ಲಕ್ಕೂ ಬಂದಿಲ್ಲ, ಯಾರನ್ನೂ ಸೋಲ್ಸಕ್ಕೂ ಬಂದಿಲ್ಲ. ನನ್ನ ಅಪ್ಪಯ್ಯನ ಆಸೆನ ಈಡೇರಿಸ್ಬೇಕು. ಅದಕ್ಕೋಸ್ಕರ ನಾನು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕು. ಅದಷ್ಟು ನನ್ನ ತಲೆಯಲ್ಲಿರೋದು. ಸ್ಪಂದನ ಅವರೇ, ನೀವು ಇಂಜಿನಿಯರ್ ಆಗೋ ಬದಲು ಲಾಯರ್ ಆಗಿದ್ರೆ ನಮ್ಮ ಸೊಸೈಟಿಲಿ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ರಿ. ಯಾಕೆ ಹಾಗಂತಿದ್ದೀರಾ ಪಂಚಮಿ ಅವರೇ? ಈಗ ತಾನೇ ನೋಡ್ಲಿಲ್ವಾ ಮನೆಯವರೆಲ್ಲ ಎಷ್ಟು ಕಿರ್ಚಾಡಿದ್ರು ಅಂತ? ನಮ್ಮ ಅಪ್ಪಯ್ಯ ಹೇಳ್ಕೊಟ್ಟಿದ್ದು ಒಂದೇ ಮಾತು, ನಾವು ಎಲ್ಲಿ ತನಕ ಒಳ್ಳೆಯವರಾಗಿರ್ತೀವೋ ಅಲ್ಲಿವರೆಗೂ ದೇವ್ರು ನಮ್ಮ ಜೊತೆಲಿ ಇರ್ತಾನೆ. ನಾನಂತೂ ತುಂಬಾ ಒಳ್ಳೆಯವಳು, ನನ್ನ ಜೊತೆ ದೇವ್ರು ಇದ್ದೇ ಇರ್ತಾನೆ. ಯಾರು ಏನೇ ಕೂಗಾಡಿದ್ರು ನನಗೇನು ಸಮಸ್ಯೆ ಇಲ್ಲ ಬಿಡಿ. ಓ, ನಿಮ್ ಜೊತೆ ಇರೋದು ದೇವ್ರಾ? ನಾನೆಲ್ಲ ಮಾಟ ಮಂತ್ರ ಅನ್ಕೊಳತ್ತೆ. ಏನಂದ್ರೆ? ಅಯ್ಯೋ ಏನಿಲ್ಲ ಸ್ಪಂದನ ಅವ್ರೆ, ಯಾರ ಮಾತಕ್ಕೂ ಬಗ್ದಿರೋ ದೊಡ್ಡತ್ತೆ ನೀವು ಮಾತಾಡಿದ್ರೆ ಸಾಕು ಗಪ್ ಚುಪ್ ಆಗ್ಬಿಡ್ತಾರೆ. ಅಲೋಕ್ ಮಾವನ್ ಮುಂದೆ ಮಾತಾಡ್ದಿರೋ ವಿಕ್ಕಿ ಬಾಬಾ ಇವಾಗ ನೀವು ಬಂದ್ಮೇಲೆ ಅವ್ರ ಜೊತೆ ಆರ್ಗ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಸುಜಾತ ಅತ್ತೆ ಇಷ್ಟು ದಿನದಿಂದ ನನ್ನನ್ನು ಹಚ್ಕೊಂಡಿದ್ರು, ಆದ್ರೆ ನೀವು ಬಂದ್ಮೇಲೆ ನನ್ನನ್ನ ಬಿಟ್ಟು ನಿಮ್ಮನ್ನ ಹಚ್ಕೊಂಡಿದ್ದಾರೆ. ಇಷ್ಟೆಲ್ಲ ಕಮ್ಮಿ ಟೈಮಲ್ಲಿ ಆಗಿದೆ ಅಂದ್ರೆ ಮಾಟನೋ ಮಂತ್ರನೋ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬೇರೆ ತಗೊಳ್ಳೋಣ ಅಂತ ಅನ್ಕೋತಿದ್ದೆ. ಪಂಚಮಿ ಅವರೇ, ಟ್ಯೂಷನ್ ತಾನೆ, ಹೇಳ್ಕೊಡ್ತೀನಿ, ಹತ್ರ ಬನ್ನಿ. ಹೇಳಿ ಸ್ಪಂದನ ಅವರೇ, ಈ ಟ್ಯೂಷನ್ಗೋಸ್ಕರ ತುಂಬಾ ದಿನದಿಂದ ಕಾಯ್ತಿದ್ದೆ, ಹೇಳಿ. ಒಬ್ರಿಗೆ ಒಳ್ಳೇದ್ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಯಾರಿಗೂ ತೊಂದರೆ ಅಂತೂ ಮಾಡಬಾರ್ದು. ಇದನ್ನ ಜಪಿಸ್ತಾ ಇರಿ, ಇದರ ಪ್ರಕಾರ ನಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಸರಿ ಹೋಗುತ್ತೆ. ಇದ್ ಯಾಕೋ ನನಗೆ ಹೇಳ್ದಂಗಿದೆಯಲ್ಲ. ಆಯ್ತು ಸ್ಪಂದನ ಅವರೇ, ನೀವ್ ಹೇಳ್ಕೊಟ್ಟಿದ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಒಳ್ಳೇದು ಪಂಚಮಿ ಅವರೇ, ಹೋಗ್ ಬನ್ನಿ. ಹೋಗಕ್ಕಿಂತ ಮುಂಚೆ ಒಂದು ಮಾತು ಸ್ಪಂದನ ಅವರೇ, ಈ ಮನೇಲಿ ನಿಮ್ಗೆ ತುಂಬಾ ಜನ ಅವಮಾನ ಮಾಡ್ತಿದಾರೆ ಅಂತ ಎಲ್ರಿಗೂ ಗೊತ್ತು. ಇನ್ನು ವೈಶು ಅದಕ್ಕೆ ಸುಮ್ಮನೆ ಇದ್ರು, ಯಾಕೋ ನಿನ್ನೆ ಮೊನ್ನೆಯಿಂದ ವಿಲನ್ ತರ ಆಡ್ತಿದ್ದಾರೆ. ಯಾಕೋ ಇನ್ ಮುಂದೆ ನೀವಿಬ್ರ ಮಧ್ಯೆ ದೊಡ್ಡ ಜಗಳನೇ ಆಗುತ್ತೆ ಅನ್ಸ್ತಿದೆ. ನೀವ್ ಯಾವ್ದಕ್ಕೂ ಹುಷಾರಾಗಿರಿ. ಹೋಗ್ತಾನೆ ಇಲ್ಲ. ಏನಂದ್ರಿ? ಪಾತ್ರೆ ಪ್ಲೇಟಲ್ಲಿ ಜಿಡ್ಡು ಹೋಗ್ತಾನೆ ಇಲ್ಲ ಅಂದೆ. ಓಹ್ ಹೌದಾ? ತೊಂದ್ರೆ ಇಲ್ಲ ಪಂಚಮಿ ಅವರೇ, ಯಾವ ಜಿಡ್ಡಿಗೆ ಏನ್ ಹಾಕಿ ಉಜ್ಜಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಸ್ಪಂದನ ಅವರೇ, ಆಮೇಲೆ ಸಿಗೋಣ, ಬಾಯ್. ಉಜ್ಬಿಡ್ತೀನಿ. ಏನಂದ್ರಿ? ಪಾತ್ರೆನ. ಓಕೆ ಬಾಯ್. ನಾನು ನನ್ನ ಹೆಂಡತಿ ಜೊತೆ ಹೊರಗೋಗಿದ್ದೆ ಅಷ್ಟೇ. ಅಕಸ್ಮಾತ್ ಗಂಡ ಹೆಂಡತಿ ಸ್ವಲ್ಪ ಹೊತ್ತು ಹೊರಗೋಗಿ ಸುತ್ತಾಡ್ಕೊಂಬಂದ್ರೆ ಅದು ತಪ್ಪಲ್ಲಪ್ಪ. ಈ ಮನೇಲಿ ಹೆಂಡತಿ ಜೊತೆ ಹೊರಗೋಗೋದು ತಪ್ಪ?
ಅಪ್ಪ ಏನು ಮಿಸ್ಟರ್ ಡ್ಯಾಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಲ್ಲೇ ಮಾತಾಡ್ತಿರೋ ಅಥವಾ ಸ್ವಲ್ಪ ಸೈಡಿಗೆ ಬರ್ತಿರೋ? ಈಗ ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಅದು ಹೊಸ ಸಿನಿಮಾ ಆಡಿಷನ್ ಮಾಡ್ತಿದ್ದಾರೆ. ಅದಕ್ಕೆ ಕಸ ಹೊಡೆಯಕ್ಕೆ ಕರೆದಿದ್ದಾರ? ಅಲ್ಲಪ್ಪ, ಆರ್ಟಿಸ್ಟ್ಗಳನ್ನ ಹುಡುಕ್ತಿದ್ದಾರೆ. ಆಡಿಷನ್ಗೆ ಫೋಟೋಸ್ ಕೊಡ್ಬೇಕಷ್ಟೇ. ಅದಕ್ಕೆ ನಾನು ಫೋಟೋ ತೆಕ್ಕೊಡ್ಬೇಕಾ? ಇಲ್ಲ ಅಪ್ಪ, ಫೋಟೋ ಬೇರೆಯವ್ರ ಹತ್ರನೇ ತೆಗಿಸ್ತೀನಿ. ಅದಕ್ಕೆ ಅಂತಾನೆ ಫೋಟೋ ಶೂಟ್ ಮಾಡೋರಿದ್ದಾರೆ. ಈಗ ನನ್ನ ಹತ್ರ ಯಾಕೆ ಬಂದಿದ್ಯಾ ಅದನ್ನ ಬೊಗಳು? ಅದು ಒಂದು 5,000 ಇದ್ರೆ ಕೊಡ್ತೀರಾ? ಫೋಟೋ ಶೂಟ್ ಮಾಡಿಸ್ಕೊಳ್ತೀನಿ. ಏಯ್, ಅನ್ನ ಬೆಳೆಯಕ್ಕೆ ಯೋಗ್ಯತೆ ಇಲ್ದೇ ಇರೋರೆ ಕಣೋ ಊಟದ ತಟ್ಟೆಯಲ್ಲಿ ಅನ್ನ ಬಿಡೋದು. ದುಡಿಯೋದಕ್ಕೆ ಯೋಗ್ಯತೆ ಇಲ್ದೇ ಇರೋರೆ ಹಣನ ನೀರ್ ತರ ಖರ್ಚು ಮಾಡೋದು. ನಿನಗೆ ಯಾವ ಯೋಗ್ಯತೆನೂ ಇಲ್ಲ. 5,000 ಕೇಳಕ್ ಬಂದ್ಬಿಟ್ಟ. ನಿನಗಂತೂ ದುಡಿಯೋ ಯೋಗ್ಯತೆ ಇಲ್ಲ. ನೀನ್ ಸಂಪಾದನೆ ಮಾಡಿ ದಬ್ಬಾಕದ ಅಷ್ಟರಲ್ಲೇ ಇದೆ ಬಿಡು. ಅಪ್ಪ ಪ್ಲೀಸ್ ಅಪ್ಪ, ನನಗೆ ನಂಬಿಕೆ ಇದೆ ಅಪ್ಪ. ಈ ಸಿನಿಮಾದಿಂದ ನನ್ನ ಜೀವನ ಚೆನ್ನಾಗಾಗುತ್ತೆ. 5,000 ರೂಪಾಯಿ ಕೊಡಿ ಅಪ್ಪ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ನೋಡು, ನಿಮ್ಮಮ್ಮನ ಕೇಳ್ಬಿಟ್ಟು ಹೇಳ್ತೀನಿ. ಈ ಮನೆಯಲ್ಲಿ ನಮ್ದು ಅಂತ ಏನೂ ಇಲ್ಲ. ಎಲ್ಲ ಚಂದ್ರಲೇಖ ಅತ್ತಿಗೆದೆ. ಅವ್ರು ಮನ್ಸು ಮಾಡಿದ್ರೇನೆ ನಮ್ಮ ಜೀವನ ಚೆನ್ನಾಗಿರೋದು. ಇದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಅಮ್ಮನ ಹತ್ರ ಕಾಸು ಕೊಡಿಸ್ತೀರಪ್ಪ? ನೋಡೋ, 100-200 ಆದ್ರೆ ಹೇಗಾದ್ರೂ ಮಾಡಿ ನಾನೇ ಕೊಟ್ಬಿಡ್ಬೋದು. ನೀನ್ ಕೇಳ್ತಾ ಇರೋದು 5,000. ಇದನ್ನ ಚಂದ್ರಲೇಖ ಅತ್ತಿಗೆ ಹತ್ರನೇ ಕೇಳಬೇಕು. ನಿಮ್ಮಮ್ಮನ ಕೇಳ್ತೀನಿ, ನೋಡೋಣ ಇರು. ಆದ್ರೆ ಒಂದು ಮಾತು, ನೀನು ಓದಿ ದುಡ್ದು ವಿಕ್ಕಿತರ ಆಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇರ್ಲಿ ಬಿಡಪ್ಪ, ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಇವನು ಯಾವಾಗಲೂ ತಮಾಷೆ ಮಾಡ್ತಾನೆ, ಇವನಿಗೆ ನೋವೇ ಆಗೋದಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದ್ರೆ ನನಗೂ ನೋವಾಗುತ್ತಪ್ಪ. ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮಿಂದ ನನ್ನ ಜೊತೆಗೆ ಬರಲ್ಲ. ಗೋ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೇ ಬೇಬ್, ಕುತ್ಕೋ. ಏನು ನನ್ನನ್ನು ಹುಡ್ಕೊಂಬಂದ್ಬಿಟ್ಟಿದ್ಯಾ? ಚಿಕ್ಕಿ, ನಾನೇನೋ ಕೇಳ್ತೀನಿ, ನಿಮಗಾಗುತ್ತೆ ಅನ್ನೋದಾದ್ರೆ ಮಾಡ್ಕೊಡ್ಬೇಕು. ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಡ ಅಂತ ಹೇಳಬೇಕು. ಓಕೆನಾ? ಶ್ಯೂರ್ ಬೇಬಿ. ನಾನು ನಿನ್ನ ಥರ ಸ್ಟ್ರೈಟ್ ಹಿಟ್ಟೆ, ಮುಚ್ಚು ಮರ ಏನು ಮಾಡಲ್ಲ. ಅದೇನು ಬೇಕು ಅಂತ ಕೇಳು. ನಂಗೆ ಅರ್ಜೆಂಟಾಗಿ 5,000 ಬೇಕು. ಅಷ್ಟೇನಾ? ನಾನು ಏನೋ ಕೇಳ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ. ಹೌದಾ? ಏನು ಕೇಳ್ಬೋದು ಅನ್ಕೊಂಡಿದ್ರಿ? ವಿಕ್ರಾಂತ್ ಸರ್ ಜೊತೆ ಜಗಳ ಮಾಡ್ಕೊಂಡೆ, ಗೋಕರ್ಣ ಕರ್ಕೊಂಡೋಗಿ ಬಿಡಿ ಅಂತ ಕೇಳ್ತೀನೋ ಅಂತ ಅನ್ಕೊಂಡೆ. ಇಲ್ಲ ಚಿಕ್ಕಿ, ಎಷ್ಟೇ ಜಗಳ ಆದರೂ ವಿಕ್ರಾಂತ್ ಸರ್ನ ಬಿಟ್ಟು ಹೋಗ್ಬೇಕು ಅಂತ ನನಗೆ ಅನ್ಸಲ್ಲ. ಪಾಪಚ್ಚಿ ಅವರು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಲವ್ ನನ್ ಬೇಬಿದು. ಹಾಗೆಲ್ಲ ಏನಿಲ್ಲ ಚಿಕ್ಕಿ, ನಂಗೆ 5,000 ರೂಪೀಸ್ ಕೊಡಿ. ಕೊಡ್ತೀನಿ, ಬಟ್ ಯಾಕೆ ಅಂತ ಕೇಳಬಾರ್ದು. ಹಾಗಿದ್ರೆ ಮಾತ್ರ ಕೊಡಿ. ಅರೆ, ಯಾಕೆ ಅಂತಾನೆ ಕೇಳುಳಿದ್ದೆ, ಅಷ್ಟರಲ್ಲಿ ನೀವೇ ಹೇಳ್ಬಿಟ್ಟಿಯಲ್ಲ. ಸರಿ, ಕೊಡ್ತೀನಿ. ಫೋನ್ ಟ್ರಾನ್ಸ್ಫರ್ ಮಾಡ್ಲಾ? ಕ್ಯಾಶ್ ಇದ್ರೆ ಕೊಡಿ. ಹೌದಾ? ಜಸ್ಟ್ ಅ ಮಿನಿಟ್. ನೋಡು, ಇದರಲ್ಲಿ 6,500 ರೂಪಾಯಿ ಇದೆ. ನಿನಗೆ ಎಕ್ಸ್ಟ್ರಾ ಖರ್ಚಿದ್ರೆ ಬೇಕಾಗತ್ತೆ, ಇಟ್ಕೋ. ಚಿಕ್ಕಿ, ನನಗೆ ಬೇಕಾಗಿರೋದು 5,000, ಎಕ್ಸ್ಟ್ರಾ ಬೇಡ. ನನ್ನ ಸ್ಕಾಲರ್ಶಿಪ್ ಬಂದ್ಮೇಲೆ ವಾಪಸ್ ಕೊಡ್ತೀನಿ. ಓಕೆನಾ? ನೋ ಪ್ರಾಬ್ಲಮ್. ನಿನಗೆ ಯಾವಾಗ ಆಗತ್ತೆ ಅವಾಗ ಕೊಡು, ಪರವಾಗಿಲ್ಲ. ಥ್ಯಾಂಕ್ ಯು ಚಿಕ್ಕಿ. ಆದ್ರೂ ಇಷ್ಟೊತ್ತಲ್ಲಿ ಯಾಕೆ ಕ್ಯಾಶ್ ಇಸ್ಕೊಂಡ್ಲು? ಏನಿರ್ಬೋದು? ಸ್ಪಂದನ ಯಾಕೆ ಗೌರವ್ ರೂಮ್ ಕಡೆ ಹೋದ್ಲು? ಅದು ನನ್ನ ಹತ್ರ ದುಡ್ಡು ತಗೊಂಡು.
ಬಿಡೋ ಮಗ, ನಾನು ಫೋಟೋ ಶೂಟ್ಗೂ ಬರಲ್ಲ, ನಾಳೆ ಆಡಿಷನ್ಗೂ ಬರೋಕ್ಕಾಗಲ್ಲ. ಹೇಗೋ ಬರಲಿ, ಹಾಗೋ ಈಗೋ 20,000 ಅಡ್ಜಸ್ಟ್ ಮಾಡಿದ್ದೆ. ಇನ್ನು 5,000 ಬಾಕಿ ಇತ್ತು. ಈಗ ನೋಡಿದ್ರೆ ಪರ್ಸಲ್ಲಿ ₹1 ಇಲ್ಲ. ಮಗ ಇರೋ 1 ನಿಮಿಷ ಮಾಡ್ತೀನಿ. $5,000 ಕರೆಕ್ಟ್ ಆಗಿದೆ. ಯಾರಿಟ್ಟಿರ್ಬೋದು? ಇನ್ಯಾರು ಇಟ್ಟಿರ್ತಾರೆ? ನಮ್ಮ ಅಮ್ಮನೇ ಆಗಿರ್ತಾರೆ. ನನ್ ಮುಂದೆ ಬೈದು ಈಗ ಅಮೌಂಟ್ ಇಟ್ಟಿರ್ತಾರೆ. ಅಮ್ಮ ಇಸ್ ಗ್ರೇಟ್. ಓಹೋ, ಇದಕ್ಕ ನನ್ನ ಹತ್ರ ಸ್ಪಂದನ ದುಡ್ಡಿಸ್ಕೊಂಡಿದ್ದು. ಎಷ್ಟು ಒಳ್ಳೆ ಮನ್ಸಿನ ಹುಡುಗಿಯವಳು. ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋ ಬುದ್ಧಿ ಇದೆಯಲ್ಲ, ಅಷ್ಟು ಸುಲಭವಾಗಿ ಅದು ಯಾರಿಗೂ ಬರಲ್ಲ. ಹಾಗೊಂದು ವೇಳೆ ಬಂದರೂ ಅದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸಹಾಯ ಮಾಡೋದಿದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್. ಲವ್ ಯು ಬೇಬಿ.